ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಯುಗಾದಿ ಹಬ್ಬದ ಕನ್ಯಾ ರಾಶಿಯ ವರ್ಷ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕನ್ಯಾ ರಾಶಿಯ ಜನರಿಗೆ ಈ ಒಂದು ವರ್ಷ ಅಂದ್ರೆ ಪರಾಭವ ನಾಮ ಸಂವತ್ಸರವು ಈ ಒಂದು ಕನ್ಯಾ ರಾಶಿಯ ಜನರಿಗೆ ಏನೆಲ್ಲ ಫಲಗಳನ್ನು ತಂದು ಕೊಡ್ತಾ ಇದೆ, ಅಥವಾ ಇವರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಾ, ಅಥವಾ ಹೋದ ವರ್ಷದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಕಂಟಿನ್ಯೂ ಆಗುತ್ತಾರಾ, ಏನಾದರೂ ಬದಲಾವಣೆ ಅಟ್ಲೀಸ್ಟ್ ಈ ವರ್ಷನಾದ್ರೂ ಕಂಡು ಬರುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರಿಗೆ ಕರೆ ಮಾಡಬಹುದು. ಕನ್ಯಾ ರಾಶಿಯ ಜನರಿಗೆ ಈ ಒಂದು ವರ್ಷ, ಈ ಒಂದು ಸಂವತ್ಸರವು ಸ್ವಲ್ಪ ಮಿಶ್ರ ಫಲ ಅಂತಾನೆ ಹೇಳಬಹುದು. ಒಂದು 70% ಒಳ್ಳೇದಾಗ್ತದೆ, ಮತ್ತು 30% ಸ್ವಲ್ಪ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಅನ್ನೋದನ್ನ ಹೇಳ್ಬೋದಾಗುತ್ತೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಆದಾಯದಲ್ಲಿ ಎಷ್ಟೇ ಜಾಸ್ತಿ ಗಳಿಕೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಇದ್ರೂ ಕೂಡ ಮನೆಯಲ್ಲಿ ಮನಃಶಾಂತಿ ಅನ್ನುವಂಥದ್ದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಮನಃಶಾಂತಿ ಎಲ್ಲಿ ಕಮ್ಮಿ ಆಗ್ತದೆ ಅಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಬರ್ತದೆ, ಖರ್ಚುಗಳು ಜಾಸ್ತಿ ಆಗ್ತದೆ, ಒತ್ತಡಗಳು ಜಾಸ್ತಿ ಆಗ್ತದೆ, ಮತ್ತು ಒಂದು ರೀತಿಯಾದಂಥ ದುರ್ಚಟಕ್ಕೆ ಬೀಳುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೋಸ್ಕರ ಹಣದ ವ್ಯಯ, ಹಣದ ಖರ್ಚು, ಅದರ ಬಗ್ಗೆ ಸ್ವಲ್ಪ ಕನ್ಯಾ ರಾಶಿಯ ಜನರು ಸ್ವಲ್ಪ ಗಮನ ಕೊಡಬೇಕು. ಮತ್ತು ಅನಾರೋಗ್ಯದ ಸಮಸ್ಯೆ ಇದರಿಂದ ಬರ್ತಾ ಇರೋ ಕಾರಣಕ್ಕೋಸ್ಕರ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅನಾರೋಗ್ಯದ ಸಮಸ್ಯೆಗಳ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕಾಗ್ತದೆ. ಮತ್ತು ವ್ಯಾಪಾರ, ಒಂದು ಕಡೆ ವ್ಯಾಪಾರ ವಿಚಾರಕ್ಕೆ ಬಂದಿದ್ದೆ ಅಂತ ಆದ್ರೆ ವ್ಯಾಪಾರ ಏನೋ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲೇ ಆಗ್ತಾ ಇರ್ತದೆ, ಪರಿಗಣನೆ ತಗೊಳ್ತಾರೆ, ಗೌರವ ಸಿಗ್ತದೆ, ಅಥವಾ ಎಲ್ಲೇ ಹೋದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಹೇಳ್ಬೋದು. ಆದ್ರೆ ಮನೆಯಲ್ಲಿ ಅಶಾಂತಿ ಮಾತ್ರ ಕಟ್ಟಿಟ್ಟ ಬುತ್ತಿ ಆಗಿರ್ತದೆ ಕನ್ಯಾ ರಾಶಿಯ ಜನರಿಗೆ. ಹಾಗಾಗಿ ಈ ಒಂದು ವರ್ಷವನ್ನ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದಾದ್ರೆ, ಪ್ರತಿ ದಿವಸ ಚಂದ್ರನ ಆರಾಧನೆಯನ್ನ ಮಾಡಿ ಚಂದ್ರನಿಗೆ ನೀರಿನ ಅಥವಾ ಹಾಲಿನ ಆರ್ಘ್ಯವನ್ನ ನೀವು ಮಾಡಬೇಕಾಗ್ತದೆ. ಹಾಗಾಗಿ ಈ ವಿಧಾನಗಳನ್ನ ಅಥವಾ ಈ ನಿಯಮಗಳನ್ನ ಕನ್ಯಾ ರಾಶಿಯ ಜನರು ಈ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 5 ಹುಣ್ಣಿಮೆ ಆದ್ರೂ ಮಾಡಿದ್ದೆ ಅಂತ ಆದ್ರೆ ಅವರಿಗೆ ಇರತಕ್ಕಂಥ ಅನಾರೋಗ್ಯದ ಸಮಸ್ಯೆ, ಅಥವಾ ಮನೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಇರತಕ್ಕಂಥ ಮನಃಶಾಂತಿ, ಏನೇ ತೊಂದರೆ ಕೊರತೆಗಳಿದ್ರು ಕೂಡ ಈ ಒಂದು ನಿಯಮದಿಂದ ಖಂಡಿತವಾಗ್ಲೂ ಪರಿಹಾರ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಕನ್ಯಾ ರಾಶಿಯ ಜನರಿಗೆ ಏನಾದ್ರೂ ಶುಭ ಸಂಖ್ಯೆ ಅಂತ ಆದ್ರೆ ಅವರಿಗೆ 4 ಅನ್ನುವುದು ಶುಭ ಸಂಖ್ಯೆ ಆಗಿರ್ತದೆ. ಮತ್ತು ಶುಭವಾದಂತ ಬಣ್ಣ ಅಂತ ಹೇಳಿದ್ರೆ ಹಸಿರು ಅನ್ನುವಂಥದ್ದು ಶುಭವಾದ ಬಣ್ಣ ಆಗಿರ್ತದೆ. ಮತ್ತು ಚಂದ್ರದೇವನ ಆರಾಧನೆ ಮಾಡೋದ್ರಿಂದ ಈ ಒಂದು ವರ್ಷದಲ್ಲಿ ಅಂದ್ರೆ ಪರಾಭವ ನಾಮ ಸಂವತ್ಸರವು ಅನುಕೂಲಕರವಾದಂತ ವರ್ಷ ಅಂತೂ ಅಲ್ಲ, ಅನಾನುಕೂಲವಾದಂತಾನೆ ವರ್ಷ. ಅದಕ್ಕೋಸ್ಕರ ಚಂದ್ರನ ಆರಾಧನೆಯಿಂದ ಅನಾನುಕೂಲವಾದಂತ ಈ ವರ್ಷವನ್ನ ಅನುಕೂಲಕರವಾಗಿ ನೀವು ಮಾಡ್ಕೊಳ್ಬಹುದು. ಹಾಗಾದ್ರೆ ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.